ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣ ಬರಲು ಯಾವ ಸಿದ್ಧತೆಯನ್ನು ಮಾಡಬೇಕು, ಅದಕ್ಕೆ ಈಗ ಒಂದು ಹೊಸ ಗೈಡ್ಲೈನ್ಸನ್ನು ಸರ್ಕಾರ ತಂದಿದೆ. ಒಂದು ಕಿಸಾನ್ ರಿಜಿಸ್ಟರ್ಡ್ ಕಾರ್ಡನ್ನು ನಾವು ರೆಡಿ ಮಾಡಿಕೊಳ್ಳಬೇಕು. ಅದು ಯಾವಾಗ ಯಾವ ಡೇಟ್ನೊಳಗೆ ಮಾಡಬೇಕು, ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚಿಸಲಿದ್ದೇನೆ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತು ಯಾರ್ಯಾರು ಲೈಕನ್ನು ಕೊಡ್ತಾ ಇದ್ದೀರಾ ನಮ್ಮ ವಿಡಿಯೋಗಳಿಗೆ ಅವರಿಗೆ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಕೇಂದ್ರ ಸರ್ಕಾರದ ಬೃಹತ್ ಯೋಜನೆಯಾದ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ತನ್ನ 18ನೇ ಕಂತನ್ನು ಪೂರೈಸಿ ಈಗ 19ನೇ ಕಂತಿಗೆ ಕಾಲಿಡ್ತಾ ಇದೆ. ಇಡೀ ದೇಶವೇ ಈ ಹಣಕ್ಕಾಗಿ ಕಾಯುತ್ತಾ ಇದೆ. ಆದರೆ ಸರ್ಕಾರ ದಿನೇ ದಿನೇ ಒಂದೊಂದು ರೂಲ್ಸನ್ನು ತರ್ತಾನೇ ಇದೆ. ಇದುವರೆಗೆ KYC ಮತ್ತು ಲ್ಯಾಂಡ್ ಸೀಡಿಂಗ್, ಆಧಾರ್ ಸೀಡಿಂಗ್ ಎಂಬಿತ್ಯಾದಿ ರೂಲ್ಸ್ಗಳಿತ್ತು. ಈಗ ಹೊಸದಾಗಿ ಒಂದು ಕಿಸಾನ್ ರಿಜಿಸ್ಟ್ರೇಷನ್ ಕಾರ್ಡನ್ನು ನೀವು ಮಾಡಬೇಕು. ಅದು ಕೂಡ ಇದೇ ವರ್ಷದ 31/12/2024 ಒಳಗೆ ಈ ರಿಜಿಸ್ಟ್ರೇಷನ್ ಕಾರ್ಡನ್ನು ಎಲ್ಲ ರೈತರು ಕಡ್ಡಾಯವಾಗಿ ಮಾಡಿರಲೇಬೇಕು. ಆದರೆ ಮಾತ್ರ ನಿಮಗೆ 19ನೇ ಕಂತಿನ ಹಣ ಬರಲಿಕ್ಕೆ ಸಾಧ್ಯ. ಇದುವರೆಗೆ KYCಯನ್ನು ಎಲ್ಲರೂ ಕಂಪ್ಲೀಟ್ ಮಾಡಿರುತ್ತೀರಿ. ಮತ್ತು ಅದನ್ನು ಯಾವ ರೀತಿ ಮಾಡುವುದೆಂದು ನಮ್ಮ ಎಲ್ಲ ವಿಡಿಯೋಗಳಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ. ಮತ್ತೆ ಲ್ಯಾಂಡ್ ಸೀಡಿಂಗ್ ಕೂಡ ಮಾಡಿರಬೇಕು ಕಡ್ಡಾಯವಾಗಿ, ಅದನ್ನು ಕೂಡ ನೀವು ಮಾಡಬಹುದು. ಮತ್ತೆ ಬ್ಯಾಂಕ್ ಸೀಡಿಂಗ್, ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆ, ಮತ್ತೆ ನಿಮ್ಮ ಹೆಸರು ಆಧಾರ್ ಕಾರ್ಡಲ್ಲಿ ಯಾವ ಥರ ಇದೆ ಅದನ್ನೆಲ್ಲ ಒಂದು ಚೆಕ್ ಮಾಡಬೇಕು. ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಿದರೆ ಅದೆಲ್ಲ ಗೊತ್ತಾಗುತ್ತದೆ. ಅದನ್ನೆಲ್ಲ ಕ್ಲಿಯರ್ ಆಗಿ ಮಾಡಿಟ್ಟುಕೊಳ್ಳಿ. ನಂತರ ಈಗ ಬರುವುದು ಈ ಹೊಸ ಒಂದು ಯೋಜನೆ, ಅಂದರೆ ಈ ಒಂದು ಕಿಸಾನ್ ರಿಜಿಸ್ಟರ್ಡ್ ಕಾರ್ಡನ್ನು ನೀವು ಅಂದರೆ ಕಿಸಾನ್ ಕಾರ್ಡನ್ನು ನೀವು ಮಾಡಬೇಕು. ಅದಕ್ಕಾಗಿ ನೀವು ಈಗ ಸರ್ಕಾರ ಕೊಟ್ಟಿರುವ ಡೇಟ್ ಎಂದರೆ 31/12/2024 ಒಳಗೆ ಇದರ ಕಂಪ್ಲೀಟ್ ಕೆಲಸವನ್ನು ನೀವು ಮುಗಿಸಿರಲೇಬೇಕು. ಆದರೆ ಮಾತ್ರ ನಿಮಗೆ 19ನೇ ಕಂತಿನ ಹಣವು ಬರಲಿದೆ. ಈ ಕಿಸಾನ್ ಕಾರ್ಡು ನಿಮಗೆ ನೋಡಲಿಕ್ಕೆ ಆಧಾರ್ ಕಾರ್ಡ್ನ ಅದೇ ಥರ ಇರುತ್ತದೆ, ಅದೇ ರೀತಿ ವರ್ಕ್ ಮಾಡ್ತದೆ. ಅಂದರೆ ಇದರಲ್ಲಿ ಒಂದು ಚಿಪ್ ಕೂಡ ಇರುತ್ತದೆ. ಈ ಚಿಪ್ಪನ್ನು ಅಳವಡಿಸಿರುತ್ತಾರೆ. ಇದರಲ್ಲಿ ನೀವು ಒಮ್ಮೆ ಮಾತ್ರ KYC ಆಗಲಿ, ಆಧಾರ್ ಸೀಡಿಂಗ್ ಆಗಲಿ, ನಿಮ್ಮ ಭೂಮಿಯ ರೆಕಾರ್ಡ್ ಆಗಲಿ ಎಲ್ಲವನ್ನು ಒಮ್ಮೆ ಅಪ್ಲೋಡ್ ಮಾಡಬೇಕು. ನಂತರ ನಿಮಗೆ ಯಾವ ಕೆಲಸನೇ ಇಲ್ಲ. ನಿಮಗೆ ಎಲ್ಲ ವರ್ಷವೂ ಅದನ್ನು ಮಾಡಬೇಕಾದ ಅಗತ್ಯವಿಲ್ಲ. ಒಮ್ಮೆ ಮಾಡಿದರೆ ಸಾಕು. ನಿಮಗೆ ಈ ಕಾರ್ಡ್ ಸಿಕ್ಕಿದ ಕೂಡಲೇ ಮತ್ತೆ ನಿಮ್ಮ ಎಲ್ಲ ಸರ್ಕಾರದಿಂದ ಯಾವೆಲ್ಲ ಯೋಜನೆಗಳು ಅಂದರೆ ಯಾವೆಲ್ಲ ಸೌಲಭ್ಯಗಳು ರೈತನಿಗೆ ಸಿಗುತ್ತದೆ ಅದಕ್ಕೆ ಏನು ಕೆಲಸವೇ ಇಲ್ಲ. ಈ ಕಾರ್ಡ್ ಇದ್ದರೆ ಸಾಕು. ಈ ಕಾರ್ಡನ್ನು ತೋರಿಸಿದರೆ ನಿಮಗೆ ಬ್ಯಾಂಕಿನವರು ಇಮಿಡಿಯೇಟ್ ಆಗಿ ನಿಮ್ಮ ಹಣವನ್ನು ಪಾಸ್ ಮಾಡುತ್ತಾರೆ. ಮತ್ತು ಅಲ್ಲಿ ಸರ್ಕಾರವು ಯಾವಾಗ ಅದನ್ನು ಅನೌನ್ಸ್ ಮಾಡ್ತದೆ ಆಗಲೇ ನಿಮ್ಮ ಅಕೌಂಟಿಗೆ ಈ 19ನೇ ಕಂತಿನ ಹಣ ನಿಮಗೆ ಬಂದು ಸೇರುತ್ತದೆ. ಅದಕ್ಕಾಗಿ ನೀವು ಮಾಡಬೇಕಾದಷ್ಟೇ ಹತ್ತಿರದ CSC ಸೆಂಟರ್ಗೆ ಹೋಗಿ ನೀವು ಈ ಒಂದು ಕಿಸಾನ್ ಕಾರ್ಡನ್ನು ಮಾಡಬೇಕು. ಇಲ್ಲಾಂದರೆ ಕೃಷಿ ಸಂಬಂಧಿತ ಇಲಾಖೆಯಾಗಲಿ ಕೃಷಿ ಅಧಿಕಾರಿಗಳ ಚರ್ಚಿಸಿ ನೀವು ಈ ಕಾರ್ಡನ್ನು ಮಾಡಬಹುದು. ಈ ಕಾರ್ಡನ್ನು ಮಾಡಿದರೆ ನಿಮಗೆ ಮುಂದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೂಡ ಲಭಿಸುತ್ತದೆ. ಎಲ್ಲದಕ್ಕೂ ಒಂದೇ ಇದು. ಈ ಕಾರ್ಡನ್ನು ಇಟ್ಟು ನೀವು ಎಲ್ಲ ಸೌಲಭ್ಯಗಳನ್ನು ಪಡೆಯಬಹುದು. ಬ್ಯಾಂಕಿನಿಂದ ಕಿಸಾನ್ ಕ್ರೆಡಿಟ್ ಲೋನ್ ಆಗಲಿ, KCC ಲೋನ್ ಆಗಲಿ, ಮತ್ತೆ ಇನ್ನಿತರ ಯಾವುದೇ ಸೌಲಭ್ಯಕ್ಕೂ ಈ ಒಂದು ಕಾರ್ಡನ್ನು ಯೂಸ್ ಮಾಡಿದರೆ ಸಾಕು. ಈ ಕಾರ್ಡನ್ನು ಮಾಡುವುದರಿಂದ ನಿಮಗೆ ತುಂಬ ಪ್ರಯೋಜನವಾಗಲಿದೆ ಫ್ಯೂಚರಲ್ಲಿ. ಅಂದರೆ ಹೊಸ ರೂಲ್ಸ್ ಬರುವಾಗ ಅಂದರೆ ನಿಮ್ಮ ಜಮೀನಿನ ಡಾಕ್ಯುಮೆಂಟ್ ಬೇರೆ ಯಾರಿಗೂ ನೋಡೋಕ್ಕೆ ಆಗಲ್ಲ. ಅಂದರೆ ನಿಮ್ಮ ಆಧಾರ್ OTP, ನಿಮ್ಮ ಆಧಾರ್ ನಂಬರಿಗೆ ಒಂದು OTP ಬರುತ್ತದೆ. ಆದರೆ ಮಾತ್ರ ಯಾರಿಗೂ ಓಪನ್ ಮಾಡಿ ನೋಡ್ಬೋದಷ್ಟೇ. ಅಂದರೆ ಲೀಕ್ ಔಟ್ ಆಗುವ ಯಾವ ಸಾಧ್ಯತೆಯೂ ಇಲ್ಲ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಬೇರೆ ಯಾರಿಗೂ ನಿಮ್ಮ ಒಂದು ದಾಖಲೆಗಳನ್ನು ಪರಿಶೀಲಿಸಲು ಆಗುವುದಿಲ್ಲ. ಅದಕ್ಕಾಗಿ ತುಂಬ ಸೇಫ್ಟಿಗೋಸ್ಕರ ಈ ಒಂದು
ಕಿಸಾನ್ ಕಾರ್ಡನ್ನು ಜಾರಿಗೆ ತರಲಾಗಿದೆ. ಈ ಒಂದು 19ನೇ ಕಂತಿನ ಹಣವು ನಮಗೆ ಡಿಸೆಂಬರಿನಿಂದ ಮಾರ್ಚಿನ ಒಳಗಡೆ ಅದರ ಟೈಮ್ ಇರುತ್ತದೆ. ಆಗ ಈ ಸಲದ 19ನೇ ಕಂತಿನ ಹಣ ಫೆಬ್ರವರಿ ತಿಂಗಳಲ್ಲೇ ಬರುವ ಸಾಧ್ಯತೆ ಇದೆ. ಮತ್ತು ಅದು ಕೂಡ ಅದರ ಲಿಮಿಟನ್ನು ಜಾಸ್ತಿ ಮಾಡುವ ಸಾಧ್ಯತೆ ಇದೆಯಂತೆ. ಈಗಾಗಲೇ ಸರ್ಕಾರವು ಪ್ರತಿ 4 ತಿಂಗಳಿಗೊಮ್ಮೆ 2,000ದಂತೆ 3 ಕಂತಲ್ಲಿ 6,000ವನ್ನು ಕೊಡ್ತಾ ಇತ್ತು. ಇನ್ನು ಅದರ ಲಿಮಿಟನ್ನು ಜಾಸ್ತಿ ಮಾಡಿ ಈ 19ನೇ ಕಂತಿನಲ್ಲಿ 3,000 ಬರುವ ಸಾಧ್ಯತೆ ಇದೆಯಂತೆ. ಭಾರತದ ಬೆನ್ನೆಲುಬಾದ ಕೃಷಿಕನಿಗೆ ಯಾವ ರೀತಿಯಲ್ಲೆಲ್ಲ ಸರ್ಕಾರದಿಂದ ಸವಲತ್ತುಗಳು ಸಿಗಬೇಕು, ಅದು ಸರ್ಕಾರ ಮಂಜೂರು ಮಾಡಿದ ಕೂಡಲೇ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರ ರೈತನ ಖಾತೆಗೆ ಈ ಹಣವನ್ನು ವರ್ಗಾಯಿಸಲು ಸರ್ಕಾರ ಹೊಸ ರೂಲ್ಸನ್ನು ತರ್ತಾ ಇದೆ. ಮತ್ತು ಅರ್ಹ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಫಲವನ್ನು ಅನುಭವಿಸಲು ಇನ್ನು ಮುಂದೆ ಸಾಧ್ಯವಾಗುತ್ತದೆ. ಯಾವುದೇ ನಕಲಿ ದಾಖಲೆಗಳನ್ನು ಕೊಟ್ಟು ಇದರ ಸೌಲಭ್ಯವನ್ನು ಪಡೆಯಲು ಇನ್ನು ಮೇಲೆ ಸಾಧ್ಯವಾಗುವುದಿಲ್ಲ. ನಮ್ಮ ಬ್ಯಾಂಕಿನ ATM ಕಾರ್ಡಲ್ಲಿ ಒಂದು ಚಿಪ್ ಇರ್ತದಲ್ವ, ಅದೇ ರೀತಿಯ ಒಂದು ಚಿಪ್ಪನ್ನು ಇದರೊಳಗೆ ಅಳವಡಿಸಿರುತ್ತಾರೆ. ಬ್ಯಾಂಕಿನವರು ಬ್ಯಾಂಕಿಗೆ ನೀವು ಹೋಗಿ KCC ಲೋನನ್ನು ಕೇಳುವಾಗ ಅಲ್ಲಿ ಅವರು ಮೊದಲು ಮಾಡೋದು ಈ ಕಾರ್ಡನ್ನು ಸ್ಕ್ಯಾನ್ ಮಾಡ್ತಾರೆ. ಆಗ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಬರುತ್ತದೆ. ನಿಮಗೆ ಹೇಳಬೇಕಾದ ಅಗತ್ಯವಿಲ್ಲ, ನನಗೆ ಇಷ್ಟು ಜಮೀನಿದೆ, ನನ್ನ ಹೆಸರು ಹೀಗೆ ಇದೆ, ನನ್ನ ಡೇಟ್ ಆಫ್ ಬರ್ತ್ ಹೀಗೆ ಇದೆ ಎಂದು ಯಾವುದು ಕೂಡ ಹೇಳಬೇಕಾದ ಅಗತ್ಯವಿಲ್ಲ. ಒಮ್ಮೆ ನೀವು ಈ ರಿಜಿಸ್ಟ್ರೇಷನ್ ಕಾರ್ಡನ್ನು ಮಾಡಿದರೆ ಸಾಕಾಗುತ್ತದೆ. 2019ರ ಮೊದಲು ರೈತನು ತುಂಬ ಸಂಕಷ್ಟದಲ್ಲಿದ್ದರು. ಅಂದರೆ ತನ್ನ ಬಿತ್ತನೆಗೆ ಬೇಕಾದ ಸಾಮಗ್ರಿಗಳನ್ನು ಖರೀದಿಸಲು ಇನ್ನೊಬ್ಬರ ಹತ್ರ ಸಾಲವನ್ನು ಕೇಳಿ ಅದಕ್ಕೆ ಬಡ್ಡಿ ಕೊಟ್ಟು ತುಂಬ ಲಾಸ್ಗೆ ಹೋಗ್ತಾ ಇದ್ದರು ರೈತರು. ಈಗ ಸ್ವಲ್ಪ ಮಟ್ಟಿಗೆ ಅವರಿಗೆ ರಿಲೀಫ್ ಆಗಿದೆ. ಅಂದರೆ ಸರ್ಕಾರದಿಂದ ಅನೇಕ ಯೋಜನೆಗಳು ಈ ಕೃಷಿಗೆ ಸಿಗ್ತಾ ಇದೆ. ಅದರ ಸೌಲಭ್ಯಗಳನ್ನು ಹೆಚ್ಚಿನ ರೈತರು ಪಡ್ಕೊಳ್ಳಬಹುದು. ಸಂಬಂಧಿತ ಕೃಷಿ ಇಲಾಖೆಗೆ ಹೋಗಿ ಯಾವೆಲ್ಲ ಸೌಲಭ್ಯಗಳಿದೆ ಅದನ್ನೆಲ್ಲ ಒಂದು ವಿಮರ್ಶೆ ಮಾಡಿಕೊಂಡು ನೀವು ಅರ್ಹರಾಗಿದ್ದರೆ ಆ ಯೋಜನೆಗೆ ಅದಕ್ಕೆ ನೀವು ಅಪ್ಲಿಕೇಶನನ್ನು ಸಲ್ಲಿಸಬಹುದು. 17ನೇ ಕಂತಿನಲ್ಲಿ ನಮಗೆ 13 ಕೋಟಿ ಜನರಿಗೆ ಈ ಹಣವು ಬಿಡುಗಡೆಯಾಗಿತ್ತು. ಆದರೆ ಈಗ ಕಳೆದ ಅಕ್ಟೋಬರ್ 5ರಲ್ಲಿ ಪಾಸಾದ 18ನೇ ಕಂತಿನಲ್ಲಿ ಕೇವಲ 9.4 ಕೋಟಿ ಜನರಿಗೆ ಮಾತ್ರ ಈ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು. ಆದರೆ ಈ 19ನೇ ಕಂತಿನಲ್ಲಿ ಇನ್ನೂ ಕೂಡ ಕಡಿಮೆಯಾಗುವ ಸಾಧ್ಯತೆ ಇದೆ. ಆದರೆ ಹೊಸ ರಿಜಿಸ್ಟ್ರೇಷನ್ ಇರ್ಬೋದು, ಆದರೂ ಕೂಡ ಹಳೆಯದರಲ್ಲಿ ಇನ್ನೂ ಕೂಡ ಕಡಿಮೆಯಾಗುವ ಸಾಧ್ಯತೆ ಇದೆ. ಅಂದರೆ ಸರ್ಕಾರ ತುಂಬ ಸ್ಟ್ರಿಕ್ಟ್ ಮಾಡ್ತಾಯಿದೆ. ಅರ್ಹ ಅಭ್ಯರ್ಥಿಗಳಿಗೆ ಮಾತ್ರ ಇದರ ಫಲವನ್ನು ಅನುಭವಿಸಲು ಇನ್ನು ಮುಂದೆ ಸಾಧ್ಯವಾಗುತ್ತದೆ. ಆದ್ದರಿಂದ ಈ ಕಿಸಾನ್ ರಿಜಿಸ್ಟ್ರೇಷನ್ ಕಾರ್ಡನ್ನು ಜಾರಿಗೆ ತಂದಿದೆ. ಇದರ ಸೌಲಭ್ಯವನ್ನು ಎಲ್ಲ ರೈತರು ಪಡೆಯಿರಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ. ಸಿ